ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ರೆಸಿಪಿ ನೋಡೋಣ. ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗುವಂಥ ರೆಸಿಪಿ. ವೆಜಿಟೇಬಲ್ಸ್ ಏನೂ ಇಲ್ಲದೆ ಇದ್ದಾಗ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಬೇಕಾದ್ರೆ ಇದಕ್ಕೆ ಸೋರೆಕಾಯಿ ಬಾಟ್ಲ್ ಗಾರ್ಡ್ ಹಾಕ್ಕೋಬೋದು, ಇಲ್ಲ ಬದನೆಕಾಯಿ ಯೂಸ್ ಮಾಡ್ಕೋಬೋದು. ನಾನು ಈ ಸಾಂಬಾರಿಗೆ ಕಡಲೆಬೇಳೆ 1 ಸ್ಪೂನ್ ನೆನೆಸ್ಕೊತಾ ಇದ್ದೀನಿ. ಒಂದು ಟೀ ಸ್ಪೂನ್ ಸಾಕು ನೆನೆಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಸ್ವಲ್ಪ 1 ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿ, ಒಂದು 10 ಹಸಿಮೆಣ್ಸಿನ್ಕಾಯಿ 10 ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಕೊತ್ತಂಬರಿ. ಇಷ್ಟಿದ್ರೆ ಸಾಕು, ಉರಿಯೋಷ್ಟೇನೂ ಇಲ್ಲ. ಹಸಿದೆ ಎಲ್ಲ ರುಬ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು ಆನಿಯನ್ ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ಬಿಟ್ಟು ರುಬ್ಬಿರೋಂಥ ಮಸಾಲೆ ಹಾಕಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕ್ಬೇಡಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡ್ರು, ಕಲ್ಲುಪ್ಪು ಹಾಕಿದ್ದೀನಿ. ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಿ ಕುದಿಬೇಕು. ಕುದಿಯೋ ಅಷ್ಟರಲ್ಲಿ ಮೊಸರನ್ನು ಮನೇಲಾದರೂ ಮಾಡಿ ಪ್ಯಾಕೆಟ್ ಆದರೂ ತೊಗೊಳ್ಳಿ, ನಿಮ್ಮಿಷ್ಟ. ಅದು ಮೊಸರನ್ನ ಒಂದು ಅರ್ಧ ಲೀಟ್ರ್ ಮೊಸರು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಕಡ್ದಿದ್ದೀನಿ. ಯಾಕಂದರೆ ಮೊಸರೇ ಹಾಕಿದ್ರೆ ಗಟ್ಟಿ ಒಂಥರ ಒಡೆದಂಗೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ, ಸಾಂಬಾರಲ್ಲಿ ಮಿಕ್ಸ್ ಆಗೋಲ್ಲ. ಕಡ್ದ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸಾಂಬಾರು. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ರಿ, ಏನೂ ಆಗೋಲ್ಲ. ಮೊಸರು ಹಾಕಿದ್ರೆ ಕುದಿಸ್ಬಾರ್ದು ಅಂತಾರೆ, ಆದರೆ ಕಡ್ದ್ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಸಾಂಬಾರು. ಮೊಸರು ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ಮೊಸರು ಸಾಂಬಾರು. ಮಜ್ಜಿಗೆ ಹುಳಿ ನೋಡಿ, ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ನಿಮ್ಗೆ ಇಷ್ಟ ಆದರೆ ನನ್ನ ಅಡುಗೆಗಳು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.